ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾವಿನಕಾಯಿ ಸಾರು ರುಚಿಯಾಗಿ ಹೇಗೆ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ. ಮೊದಲಿಗೆ ನಾವು ನೋಡಿ ಇಷ್ಟು ದೊಡ್ಡದಷ್ಟು ಕಾಯಿ ತುರಿ ತೊಗೊಳ್ಬೇಕು. ಇದರಲ್ಲಿ ಅರ್ಧ ಗಡಿಯಷ್ಟು ಕಾಯಿ ತುರಿ ರೆಡಿ ಮಾಡಿಡಬೇಕು. ಆನಂತರ ಇದನ್ನು ಒಂದು ಪ್ಯಾನ್ ಬಿಸಿ ಆದಮೇಲೆ ಇದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಒಂಚೂರು 1 ಸ್ಪೂನ್ನಷ್ಟು ಅರಶಿನ ಹಾಕಿ ಇದನ್ನು ಚೆನ್ನಾಗಿ ಎಣ್ಣೆ ಬರುವ ತನಕ ಇದನ್ನು ರೋಸ್ಟ್ ಮಾಡಿ ಸೈಡಿಗೆ ಇಡೋಣ. ಆನಂತರ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಮೊದಲಿಗೆ ಇದಕ್ಕೆ 1-2 ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಮೆಂತೆ ನೋಡಿ, ಇಷ್ಟು ಮೆಂತೆ ತಗೊಳ್ಬೇಕು. ಆನಂತರ ಇದಕ್ಕೆ 2 ಸ್ಪೂನ್ನಷ್ಟು ಉದ್ದಿನಬೇಳೆ, ಇಷ್ಟು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಸಾಕು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಈ ಥರ ಮಾಡಿ ನೋಡಿ. ತುಂಬ ಮಾಡಬೇಡಿ, ಸ್ವಲ್ಪ ಮಾಡಿದರೆ ಸಾಕು. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಬೇಕು. ಇದನ್ನು ಚೆನ್ನಾಗಿ ತಿರುಗಿಸಿ ಸ್ವಲ್ಪ. ಓಕೆ, ಇದು ಈಗ ರೆಡಿ ಆಯಿತು. ಇದನ್ನು ಸೈಡಿಗೆ ಇಡೋಣ. ಆನಂತರ ಮಸಾಲೆಗೆ 12ರಷ್ಟು ಬ್ಯಾಡಗಿ ಮೆಣಸು ಬೇಕು. ಆನಂತರ 2 ಸ್ಪೂನ್ನಷ್ಟು ಕೊತ್ತಂಬರಿ, ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಇದಕ್ಕೆ 1-2 ಗಿಡ್ಡ ಮೆಣಸು ಕೂಡ ಆ್ಯಡ್ ಮಾಡ್ಬೋದು ಇದರ ಜೊತೆಗೆ. ಇದು 13 ಬ್ಯಾಡಗಿ ಮೆಣಸು ಮತ್ತು 2 ಸ್ಪೂನ್ನಷ್ಟು ಕೊತ್ತಂಬರಿ. ಈಗ ನಾವು ಮಾವಿನ ಹಣ್ಣನ್ನು ಈ ಥರ ಸಿಪ್ಪೆ ತೆಗೆದು ರೆಡಿ ಮಾಡಬೇಕು. ಇದಕ್ಕೆ 1 ಸ್ಪೂನ್ನಷ್ಟು ಬೆಲ್ಲ, ನಂತರ 1 ಸ್ಪೂನ್ನಷ್ಟು ಉಪ್ಪು ಹಾಕಿ, ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿ, ಸಿಹಿ ಇದ್ದರೆ 2 ಸ್ಪೂನ್ನಷ್ಟು ಬೆಲ್ಲ ಸಾಕು. ಮತ್ತು 1 ಸ್ಪೂನ್ನಷ್ಟು ಉಪ್ಪು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ಆನಂತರ ಅದರ ಸಿಪ್ಪೆ ಕೂಡ ಇದಕ್ಕೆ ಹಾಕಿದರೆ ಚೆನ್ನಾಗಿರುತ್ತೆ. ಮತ್ತು 4 ಮಾವಿನ ಹಣ್ಣಿನ ಸಿಪ್ಪೆಯನ್ನು ತಿವಿಚಿ ಅದರ ನೀರನ್ನಿದೆ ಹಾಕಿದರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಡೋಣ. ಆನಂತರ ನಾವೀಗ ಮಾಡಿಟ್ಟ ಮಸಾಲೆ ಉಂಟಲ್ಲ, ಅದನ್ನು ಕಡೀಲಿಕ್ಕೆ ಹೋಗಬೇಕು. ಇದಕ್ಕೆ ಫಸ್ಟಿಗೆ ಇದನ್ನು ನೀರು ಹಾಕದೆ ಹುಡಿ ಮಾಡಬೇಕು. ಇದಕ್ಕೆ ನೋಡಿ, ಇಷ್ಟನ್ನು ಫಸ್ಟಿಗೆ ಹುಡಿ ಮಾಡಿ ಆನಂತರ ಇದಕ್ಕೆ ನೀರು ಹಾಕಿ ಇದನ್ನು ಇನ್ನೊಮ್ಮೆ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಆನಂತರ ನಾವು ಆಗ ಮಾಡಿಟ್ಟ ಉದ್ದಿನಬೇಳೆ ಉಂಟಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಜಸ್ಟ್ 2 ಸುತ್ತು ತಿರುಗಿಸಿ ಇದಕ್ಕೆ ಹಾಕಬೇಕು. ಈಗ ಇದು ಚೆನ್ನಾಗಿ ಬೇಯ್ತಾ ಬಂದಿದೆ ನೋಡಿ. ಇದಕ್ಕೆ ನಾವೀಗ ಕಡ್ದಿಟ್ಟ ಮಸಾಲೆ ಉಂಟಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಬೋದು. ಇದು 2 ಕುದಿ ಬರಲಿಕ್ಕೆ ಇಡಬೇಕು. ಆಗ ನಾವೊಂದು ಒಗ್ಗರಣೆ ರೆಡಿ ಮಾಡೋಣ. ಒಗ್ಗರಣೆಗೆ ನೋಡಿ, 2 ಬೆಳ್ಳುಳ್ಳಿ ಮತ್ತು 1 ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು. ಈಗ ಅದು ಕುದಿ ಬಂತು, ಸೈಡಲ್ಲಿ ಇಡೋಣ ಪದಾರ್ಥ. ಇದಕ್ಕೆ ಈಗ ಒಂದು ಒಗ್ಗರಣೆ ಕೊಟ್ಟರೆ ಚೆನ್ನಾಗಿರುತ್ತೆ. ಬಾಣಲಿಗೆ ಸ್ವಲ್ಪ ಬಿಸಿ ಆದಮೇಲೆ 2 ಸ್ಪೂನ್ನಷ್ಟು ಎಣ್ಣೆ ಮತ್ತು 1 ಸ್ಪೂನ್ನಷ್ಟು ಕರಿಬೇವು ಸೊಪ್ಪು ಮತ್ತು 4 ಬೆಳ್ಳುಳ್ಳಿ, ಅದಕ್ಕಿಂತ ಜಾಸ್ತಿ ಹಾಕಬೇಡಿ, ಚೆನ್ನಾಗಿರಲ್ಲ. ಮತ್ತು 1 ಬ್ಯಾಡಗಿ ಮೆಣಸು ಕಟ್ ಮಾಡಿ ಹಾಕಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಇದರ ಒಂದು ಒಗ್ಗರಣೆ ಈ ಮಾವಿನ ಸಾರಿಗೆ ಕೊಟ್ಟರೆ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ಥರದ ಇನ್ನೊಂದು ವಿಡಿಯೋದ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಅಲ್ಲಿ ತನಕ ಬಾಯ್.